ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೀರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದೇನೆ ನಾನು. ಈ ಥರ ಪಲಾವ್ ಉಂಟಲ್ಲ, ನೀವು ಯಾವತ್ತೂ ಮಾಡಿರಲಿಕ್ಕಿಲ್ಲ, ತುಂಬ ರುಚಿಯಾಗಿರ್ತದೆ. ಎಷ್ಟು ರುಚಿ ಅಂದರೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನೀವು ರೆಸ್ಟೋರೆಂಟ್ಗಳಿಗೆಲ್ಲ ಉಂಟಲ್ಲ ಹೋಗೋದನ್ನೇ ಬಿಡ್ತೀರಿ, ಹೋಟೆಲ್ಗೆ ಎಲ್ಲ ಹೋಗೋದನ್ನೇ ಬಿಡ್ತೀರಿ. ಮನೆಯಲ್ಲೇ ಮಾಡ್ಬೋದು, ತುಂಬ ಚೆನ್ನಾಗಿರ್ತದೆ, ತುಂಬ ಟೇಸ್ಟಾಗಿ. ನೋಡಿ, ಈ ಥರ ಪಲಾವ್ ಮಾಡಿ ನೋಡಿ. ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. 1 kg ಪಲಾವ್ ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅಂತ ಹೇಳಿ ಸರಿಯಾದ ಅಳತೆಯಲ್ಲಿ ಕರೆಕ್ಟಾಗಿ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿರುವವರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ, ಸೂಪರಾಗಿ ಬಂದಿದೆ. ನೋಡಿ, ಪಲಾವ್ ನೋಡುವಾಗ ನಿಮಗೆ ಗೊತ್ತಾಗ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಈ ಥರ ಪಲಾವ್ ಹೇಗೆ ಮಾಡೋದು ಅಂತ ಹೇಳಿ ನಾನು ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ. ಹೇಗೆ ಮಾಡೋದಂತ ನೋಡುವ ಫ್ರೆಂಡ್ಸ್. 1 kgದು ಪಲಾವ್ ಮಾಡ್ತಾ ಇದ್ದೇನೆ ನಾನು. ಕರೆಕ್ಟಾಗಿ 1 kgಗೆ ಎಷ್ಟು ಅಳತೆ ಬೇಕು ಅಂತೇಳಿ ಕರೆಕ್ಟ್ ಅಳತೆ ಸಮೇತ ಕರೆಕ್ಟಾಗಿ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಆಗಿದೆ ಅಂತ ಹೇಳಿ ನನಗೆ ನೀವು ಮನೆಯಲ್ಲಿ ಮಾಡಿ ಹೇಳಬೇಕು ನನಗೆ ಹೇಗೆ ಬಂದಿದೆ ಅಂತ ಹೇಳಿ. ನೋಡಿ, ಮೊದಲಿಗೆ ನಾನು ಮಿಕ್ಸಿ ಜಾರಿಗೆ 1 ಮುಷ್ಟಿಯಷ್ಟು ಪಾಲಕ್ ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ. ಪಾಲಕ್ ಸೊಪ್ಪು ಇದ್ದರೆ ಹಾಕಿ, ತುಂಬ ಚೆನ್ನಾಗಿ ಬರ್ತದೆ ಪಲಾವ್. ನೋಡಿ, 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಇದೆಲ್ಲ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ. 1 kgದು ಅಳತೆ ಹೇಳ್ತಾ ಇರೋದು ನಾನು. ಇದಕ್ಕೆ 10 ರಿಂದ 13 ಗ್ರೀನ್ ಚಿಲ್ಲಿ ಹಾಕ್ಕೊಂಡಿದ್ದೇನೆ ನಾನು. ಮತ್ತು 1 ನೀರುಳ್ಳಿ ನೋಡಿ ಚಾಪ್ ಮಾಡ್ಕೊಂಡಿರುವಂಥದ್ದು. ನೋಡಿ, ಶುಂಠಿ ನೋಡಿ 3 ಪೀಸ್, ಇಷ್ಟು ದೊಡ್ಡ ಪೀಸ್ ಹಾಕ್ಕೊಂಡಿದ್ದೇನೆ. ನೋಡಿ, 2 ಬೆಳ್ಳುಳ್ಳಿ, ದೊಡ್ಡದು 2 ಬೆಳ್ಳುಳ್ಳಿ ಬೇಕು. ಬೆಳ್ಳುಳ್ಳಿ ಫ್ಲೇವರ್ ಉಂಟಲ್ಲ, ತುಂಬ ಚೆನ್ನಾಗಿ ಬರ್ತದೆ. ಬೆಳ್ಳುಳ್ಳಿ 2 ಬೇಕು. ನೋಡಿ, 1 ಕಪ್ಪಿನಷ್ಟು ತೆಂಗಿನ ತುರಿ. ನೋಡಿ, ನಾನು ಸಣ್ಣದು 1 ಗೆರಟೆ ತೆಂಗಿನ ತುರಿ ಹಾಕ್ಕೊಂಡಿದ್ದೇನೆ. 1 ಗೆರಟೆ ತೆಂಗಿನ ತುರಿ ಎಲ್ಲ ಒಟ್ಟಿಗೆ ರುಬ್ಕೊಂಡು ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ನೋಡಿ, ಒಂದು ಪಾತ್ರೆಯಲ್ಲಿ ನಾನು ಎಣ್ಣೆ ಹಾಕ್ಕೊಂಡಿದ್ದೇನೆ. ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಿ ಅದು ಎಣ್ಣೆ ಹಾಕ್ಕೊಂಡ್ರೆ ಆಯಿತು. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು. ನೋಡಿ, ಇದಕ್ಕೆ ಚಕ್ಕೆ, ಗರಂ ಮಸಾಲ ಎಲ್ಲ ಹಾಕ್ಕೊಂಡಿದ್ದೀನಿ. ಚಕ್ಕೆ, ಫ್ಲವರ್, ಏಲಕ್ಕಿ, ಲವಂಗ ಎಲ್ಲ. ಮತ್ತೊಂದು ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಂಡೆ. 1 ಟೀ ಸ್ಪೂನ್ನಷ್ಟು ಜೀರಿಗೆ. ಮತ್ತು ಬಡೆ ಸೊಪ್ಪು ಇದ್ದರೆ ಹಾಕ್ಕೊಳ್ಬೋದು, ಫ್ಲೇವರ್ ಚೆನ್ನಾಗಿರ್ತದೆ. ನಾನು ಇರಲಿಲ್ಲ, ಹಾಕ್ಕೊಳ್ಳಿಲ್ಲ. ಮತ್ತು ದೊಡ್ಡದೊಂದು ನೀರುಳ್ಳಿಯನ್ನು ಉದ್ದುದ್ದಕ್ಕೆ ಚಾಪ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ. ದೊಡ್ಡದೊಂದು ನೀರುಳ್ಳಿ, ಸಣ್ಣದಾದರೆ ಮೀಡಿಯಮ್ ಸೈಜಿದಾದರೆ 2 ನೀರುಳ್ಳಿ ಹಾಕ್ಕೊಳ್ಬೋದು. ತುಂಬ ದೊಡ್ಡದಿತ್ತು ನೀರುಳ್ಳಿ, 1 ನೀರುಳ್ಳಿ ಹಾಕ್ಕೊಂಡಿದ್ದೇನೆ. ನೋಡಿ, ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಬೇಕು. ನೀರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ನೀರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗುವಾಗ ನಾನು 2 ಟೊಮೆಟೊ ಕೂಡ ಚಾಪ್ ಮಾಡಿ ಹಾಕ್ಕೊಂಡಿದ್ದೇನೆ. 2 ಟೊಮೆಟೊ ತಗೊಂಡಿದ್ದೀನಿ, ಮೀಡಿಯಮ್ ಸೈಜಿದು ಟೊಮೆಟೊ ಕೂಡ ಹಾಕ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ. ನೀವು ತುಪ್ಪ ಇದ್ದರೆ ತುಪ್ಪದಲ್ಲಿ ಕೂಡ ಮಾಡ್ಕೊಳ್ಬೋದು, ಇಲ್ಲಾಂದರೆ ಎಣ್ಣೆ ಮತ್ತು ತುಪ್ಪ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಬೋದು. ಆದರೆ ಎಣ್ಣೆಯಲ್ಲಿ ಕೂಡ ತುಂಬ ಚೆನ್ನಾಗಿ ಬರ್ತದೆ ಪಲಾವ್, ತುಪ್ಪನೇ ಯೂಸ್ ಮಾಡಬೇಕಂತೇನಿಲ್ಲ. ನೋಡಿ, ಹಸಿ ಬಟಾಣಿ ತಗೊಂಡಿದ್ದೇನೆ ನಾನು 1 ಕಪ್ಪಿನಷ್ಟು ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ, ಫ್ರೋಝನ್ ಬಟಾಣಿ. ಇಲ್ಲದಿದ್ದರೆ ಹೀಗೆ ನೆನೆಸಿ ಮಾಡುವಂಥ ಬಟಾಣಿ ಕೂಡ ಹಾಕ್ಕೊಳ್ಬೋದು. ನೋಡಿ, ಇಲ್ಲಿ ನಾನು ಕ್ಯಾರೆಟ್, ಬೀನ್ಸ್ ಮತ್ತು ಆಲೂಗೆಡ್ಡೆ ತಗೊಂಡಿದ್ದೀನಿ, ತರಕಾರಿ ಹಾಕ್ಕೊಂಡಿದ್ದೇನೆ. ರುಚಿಗೆ ಉಪ್ಪು ಹಾಕ್ಕೊಂಡಿದ್ದೀನಿ. ನಾನೊಂದು 1/4 kg ಕ್ಯಾರೆಟ್ ತಗೊಂಡಿದ್ದೇನೆ. ಮತ್ತೊಂದು 100 ಗ್ರಾಮ್ಸ್ನಷ್ಟು ಬೀನ್ಸ್ ತಗೊಂಡಿದ್ದೇನೆ. ಮತ್ತು ಇದು ಆಲೂಗೆಡ್ಡೆ 2 ತಗೊಂಡಿದ್ದೇನೆ. ನೋಡಿ, ಮಸಾಲ ನೋಡಿ ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ನೋಡಿ, ಇದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ತರಕಾರಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗುವಾಗ ನಾನು ಮಸಾಲೆ ಹಾಕ್ತಾ ಇದ್ದೇನೆ. ತರಕಾರಿಯನ್ನು ಬೇಯಲಿಲ್ಲ, ಒಟ್ಟಿಗೆ ಬೇಯ್ತದೆ. ಮಸಾಲೆ ಎಲ್ಲ ಹಾಕಿ ಮತ್ತೆ ಬೇಯ್ತದೆ. ತರಕಾರಿ ಚೆನ್ನಾಗಿ ಬೆಂದ ಮೇಲೆ ಹಾಕಬೇಕಂತ ಹಾಗೇನಿಲ್ಲ. ತರಕಾರಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗುವಾಗ ಮಸಾಲ ಕೂಡ ಹಾಕ್ಕೊಂಡು ಮುಚ್ಚಿಡ್ತೇನೆ ನಾನು, ಚೆನ್ನಾಗಿ ಕುದೀಲಿ ಅಂತೇಳಿ. ಮಸಾಲೆ ಎಲ್ಲ ಹಸಿ ಸ್ಮೆಲ್ ಹೋಗಬೇಕು, ಚೆನ್ನಾಗಿ ಕುದಿಬೇಕು. ನೋಡಿ, ಈ ಮಸಾಲೆ ಎಲ್ಲ ಉಂಟಲ್ಲ, ಚೆನ್ನಾಗಿ ಕುದಿಯೋದು. ಫಸ್ಟಿಗೆ ಫ್ರೈ ಮಾಡಿದರೆ ತುಂಬ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ. ಈ ಪುದೀನ ಮತ್ತು ಪಾಲಕ್ಕೆಲ್ಲ ಉಂಟಲ್ಲ, ಹಸಿ ಸ್ಮೆಲ್ ಹೋಗಬೇಕು, ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಒಮ್ಮೆ ಟ್ರೈ ಮಾಡಿ ನೋಡಿ, ಈ ಥರ ಪಲಾವ್ ತುಂಬ ಸೂಪರಾಗಿ ಬರ್ತದೆ. ನೋಡಿ, ಇದಕ್ಕೆ ನೀವು ಅಕ್ಕಿ ಎಷ್ಟು ತಗೊಳ್ತೀರಲ್ಲ ಅದರ 2ರಷ್ಟು ನೀರು ಹಾಕ್ಕೊಂಡಿದ್ದೇನೆ ನಾನು.
ನಾನು ಸೋನಾ ಮಸೂರಿ ಅಕ್ಕಿ ಯೂಸ್ ಮಾಡ್ತಾ ಇರೋದು. ಇದಕ್ಕೆ ಈಗ ನಾನು 1 kg ಅಷ್ಟು ಅಕ್ಕಿ ತಗೊಂಡಿದ್ದೇನೆ. ನಾನು ಒಂದು ಪಾತ್ರೆಯಲ್ಲಿ ಅಳತೆ ಮಾಡ್ಕೊಂಡಿದ್ದೇನೆ. ಅದರ ಡಬಲ್ ನೀರು ತಗೊಂಡಿದ್ದೀನಿ. ರುಚಿಗೆ ಉಪ್ಪು ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ. ನೀರಿನ್ನು ಚೆನ್ನಾಗಿ ಕುದಿಬೇಕು ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಾನು ಕುದಿಯುವ ನೀರೇ ಹಾಕಿದ್ದು, ಆದರೆ ಹಾಕಿ ಆಗುವಾಗ ಸ್ವಲ್ಪ ತಣ್ಣಗಾಗ್ತದಲ್ವ. ಇದು ಚೆನ್ನಾಗಿ ಕುದಿಬೇಕು ನೋಡಿ. ಒಂದು ಫುಲ್ ಲೆಮನ್ ತಗೊಂಡಿದ್ದೀನಿ. ಬೀಜ ಎಲ್ಲ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಸೈಜಿದು ಒಂದು ಲೆಮನ್ ತಗೊಂಡಿದ್ದೀನಿ. ಲಿಂಬೆಹಣ್ಣು ಹಾಕಿದ್ರೇ ಟೇಸ್ಟ್, ಅದು ಸ್ವಲ್ಪ ಹುಳಿ ಹುಳಿಯಾಗಿ ಚೆನ್ನಾಗಿರ್ತದೆ. ಲಿಂಬೆಹಣ್ಣು ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ನೋಡಿ ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ಇನ್ನು ಇದು ನಿಮಗೆ ನೀರು ಚೆನ್ನಾಗಿ ಕುದಿಬೇಕು. ಮುಚ್ಚಿಡ್ತೇನೆ ನೀರು ಚೆನ್ನಾಗಿ ಕುದಿಲಿ ಅಂತ ಹೇಳಿ. ನೋಡಿ ಕುದಿತಾ ಉಂಟು ನೋಡಿ ನೀರು. ನೀರು ಚೆನ್ನಾಗಿ ಕುದಿಯುವಾಗ ಇದಕ್ಕೆ ಅಕ್ಕಿ ಹಾಕೋದು ನೋಡಿ. ಅಕ್ಕಿ 1 kg ಅಕ್ಕಿಯನ್ನು ಚೆನ್ನಾಗಿ ತೊಳೆದೆಲ್ಲ ಇಟ್ಕೊಂಡಿದ್ದೇನೆ. ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಸೋನಾ ಮಸೂರಿ ಅಕ್ಕಿ ಯೂಸ್ ಮಾಡ್ತಾ ಇದ್ದೇನೆ ನಾನು ನೋಡಿ. ಒಮ್ಮೆ ಒಂದು ಮಿಕ್ಸ್ ಕೊಡ್ತೇನೆ ನಾನು. ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಂಡು ಬೇಯಲಿ ಅಂತ ಹೇಳಿ ಮುಚ್ಚಿ ಇಡ್ತೇನೆ ನಾನು. ಅಕ್ಕಿ ಹಾಕಿದ ಮೇಲೆ ಉಂಟಲ್ಲ, ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಸೌಟು ಹಾಕ್ತಾ ಬೇಕು. ಯಾಕಂದರೆ ನೀವು ತೆಂಗಿನಕಾಯಿ ಎಲ್ಲ ಹಾಕಿರೋದ್ರಿಂದ ಉಂಟಲ್ಲ, ತಳ ಹಿಡಿಯುವ ಚಾನ್ಸ್ ಇರ್ತದೆ, ಬೇಗ ತಳ ಹಿಡಿತದೆ. ತೆಂಗಿನಕಾಯಿ ಎಲ್ಲ ಹಾಕಿದೆ ಅಲ್ಲ, ಅದಕ್ಕಾಗಿ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ನೋಡಿಕೊಂಡು ಸೌಟು ಹಾಕ್ತಾ ಇರಬೇಕು. ತುಂಬ ರುಚಿಯಾಗಿರ್ತದೆ ಫ್ರೆಂಡ್ಸ್ ಇದು ಪಲಾವು. ನೀವು ಸೊಪ್ಪೆಲ್ಲ ಹಾಕ್ಕೊಂಡಿರೋದ್ರಿಂದ, ಪಾಲಕ್ ಸೊಪ್ಪು ಎಲ್ಲ ಹಾಕಿದೆ ಅಲ್ಲ, ಪುದೀನಾ ಸೊಪ್ಪು ಎಲ್ಲ ತುಂಬ ರುಚಿಯಾಗಿ ಬರ್ತದೆ. ನಿಮಗೆ ಮೆಂತ್ಯ ಸೊಪ್ಪಿದ್ರೆ ಮೆಂತ್ಯ ಸೊಪ್ಪು ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿರ್ತದೆ. ನೋಡಿ ಕುದಿತಾ ಉಂಟು ನೋಡಿ. ಇದು ಅಕ್ಕಿ ಉಂಟಲ್ಲ, ಈ ಸೋನಾ ಮಸೂರಿ ಅಕ್ಕಿಯಲ್ಲಿ ಪಲಾವ್ ತುಂಬ ಚೆನ್ನಾಗಿ ಬರ್ತದೆ. ನಿಮಗೆ ಬಾಸ್ಮತಿ ಅಕ್ಕಿ ಬೇಕಿದ್ರೆ ಬಾಸ್ಮತಿ ಅಕ್ಕಿಯಲ್ಲಿ ಕೂಡ ಮಾಡ್ಕೊಳ್ಬೋದು. ಬಾಸ್ಮತಿ ಅಕ್ಕಿ ಆದರೆ ಉಂಟಲ್ಲ, ನೀವು ತುಂಬ ಸೌಟು ಹಾಕಲಿಕ್ಕೆ ಬಾರ್ದು. ಸೌಟು ಹಾಕಿದರೆ ಅಕ್ಕಿ ಹುಡಿ ಆಗ್ತದೆ. ಇದೊಂದು ಅಷ್ಟೊಂದು ಏನು ಇದಾಗೋದಿಲ್ಲ ನೋಡಿ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಕೊಟ್ಟು ಜಾಗ್ರತೆಯಲ್ಲಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನೋಡಿ ಮುಚ್ಚಿಡ್ತೇನೆ. ಈಗ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಡ್ತೇನೆ ನಾನು. ಗ್ಯಾಸ್ ತುಂಬ ಫಾಸ್ಟಲ್ಲಿ ಇಟ್ಟರೆ, ಇಡೋದಕ್ಕಿಂತ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೆಂದರೆ ಉಂಟಲ್ಲ ತುಂಬ ಚೆನ್ನಾಗಿ ಬರ್ತದೆ ಪಲಾವ್ ನೋಡಿ. ಮಧ್ಯ ಮಧ್ಯದಲ್ಲಿ ಈ ಥರ ಸೌಟು ಹಾಕ್ತಾ ಇರಬೇಕು. ಪಲಾವ್ ಯಾವಾಗಲೂ ತುಂಬ ಡ್ರೈ ಆಗೋ ತನಕ ಬೇಯಿಸಬಾರ್ದು. ಸ್ವಲ್ಪ ನೀರಿನ ಅಂಶ ಇರುವಾಗಲೇ ಇದು ಗ್ಯಾಸ್ ಆಫ್ ಮಾಡಿದರೆ ಉಂಟಲ್ಲ, ಮತ್ತು ಅದು ನೀರು ಇದರಲ್ಲಿ ಬಂದಲ್ಲಿ ಇಟ್ಟರೆ ಅಲ್ಲೇ ಬೇಯ್ತದೆ ನೋಡಿ. ಈಗ ಸ್ವಲ್ಪ ನೀರಿನ ಅಂಶ ಉಂಟು, ನಾನು ಮುಚ್ಚಿ ಇಡ್ತೇನೆ ನಾನು. ಚೆನ್ನಾಗಿ ಅದರಲ್ಲೇ ಬೇಯ್ತದೆ. ಒಂದು 5 ನಿಮಿಷಗಳ ಕಾಲ ಮುಚ್ಚಿಟ್ರೆ ಚೆನ್ನಾಗಿ ಬೇಯ್ತದೆ. ನೀವು ಡ್ರೈ ಮಾಡಿ ಗ್ಯಾಸ್ ಆಫ್ ಮಾಡಬೇಡಿ. ಸ್ವಲ್ಪ ನೀರಿನ ಅಂಶ ಇರುವಾಗಲೇ ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಆಯಿತು ನೋಡಿ. ಈಗ ಪಲಾವ್ ರೆಡಿ ಆಗಿದೆ ನೋಡಿ. ಒಂದು 5 ನಿಮಿಷಗಳ ಕಾಲ 5 ನಿಮಿಷ ಆದಮೇಲೆ ನಾನು ಓಪನ್ ಮಾಡಿ ನೋಡ್ತಾ ಇದ್ದೇನೆ ನೋಡಿ. ನೀರಿನ ಅಂಶ ಎಲ್ಲ ಡ್ರೈ ಆಗಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ ನೋಡಿ ಪಲಾವ್. ತುಂಬ ರುಚಿಯಾಗಿರ್ತದೆ. ತೆಂಗಿನಕಾಯಿ ಎಲ್ಲ ಹಾಕಿರೋದ್ರಿಂದ, ಈ ಪಾಲಕ್ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ತುಂಬ ಸೂಪರಾಗಿ ಬರ್ತದೆ ಫ್ರೆಂಡ್ಸ್ ಪಲಾವ್. ಒಮ್ಮೆ ಟ್ರೈ ಮಾಡಿ ನೋಡಿ ಈ ಥರ ಪಲಾವ್ ಹೇಗೆ ಆಗಿದೆ ಅಂತ ಹೇಳಿ ನೀವು ನನಗೆ ಕಮೆಂಟ್ ಮೂಲಕ ಹೇಳಬೇಕು. ತುಂಬ ಚೆನ್ನಾಗಿರ್ತದೆ. ನೀವು ಹೋಟೆಲ್ಗೆಲ್ಲ ಹೋಗೋದನ್ನೇ ಮರೆತು ಬಿಡ್ತೀರಿ ನೋಡಿ. ಈ ಥರ ಪಲಾವ್ ಮನೆಯಲ್ಲೇ ಮಾಡಿ ಹೇಗೆ ಆಗಿದೆ ಅಂತ ಹೇಳಿ ನನಗೆ ಹೇಳಬೇಕು ಫ್ರೆಂಡ್ಸ್. 1 kg ಪಲಾವ್ ನೋಡಿ ತುಂಬ ಚೆನ್ನಾಗಿ ಬರ್ತದೆ. ನಾನು ಎಣ್ಣೆ ಹಾಕಿ ಮಾಡಿದ್ದೇನೆ, ನಿಮಗೆ ತುಪ್ಪ ಹಾಕಿ ಕೂಡ ಮಾಡ್ಕೊಳ್ಬಹುದು.